ಚಕ್ರವರ್ತಿ ನ್ಯೂಸ್, ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ. ಈ ಸುದ್ದಿ ನೋಡುವ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಹಾಗೆ ಮಾಡೋದ್ರಿಂದ ನಾವು ಮಾಡೋ ಪ್ರತಿಯೊಂದು ಸುದ್ದಿಯ ಅಪ್ಡೇಟ್ಸ್ ಮೊದಲು ನಿಮಗೆ ಬರುತ್ತದೆ. ನಮಸ್ಕಾರ ವೀಕ್ಷಕರೇ, ಚಕ್ರವರ್ತಿ ನ್ಯೂಸ್ಗೆ ಸ್ವಾಗತ. ನಾನು ಚೇತನ್ ಶಿವಶಿಂಪಿ. ಸೋಹಂ ಎಂದೆನಿಸದೆ ದಾಸೋಹಂ ಎಂದೆನಿಸಯ್ಯ ಎಂಬ ಪ್ರಭುದೇವರ ಮಾತು ನಮಗೆಲ್ಲ ಮಾದರಿ ಮತ್ತು ಆದರ್ಶವಾಗಿದೆ ಎಂದು ಗದಗನ ಕಪ್ಪದಗುಡ್ಡದ ನಂದಿವೇರಿ ಮಠದ ಶಿವಕುಮಾರ ಮಹಾಸ್ವಾಮಿಗಳು ನುಡಿದರು. ಮುದ್ದೇಬಿಹಾಳ ಪಟ್ಟಣದ ಹುಡುಕೋ ಬಡಾವಣೆಯಲ್ಲಿರುವ ಹೇಮರೆಡ್ಡಿ ಮಲ್ಲಮ್ಮ ವೃತ್ತದ ಬಳಿಯ ಗಾರ್ಡನ್ ಜಾಗೆಯಲ್ಲಿ ವಿಶ್ವ ದಾಸೋಹ ದಿನಾಚರಣೆಯ ಅಂಗವಾಗಿ ಲಿಂಗೈಕ್ಯ ಹಾನಗಲ್ಲ ಕುಮಾರೇಶ್ವರ ಮಹಾಸ್ವಾಮಿಗಳು, ಸಿದ್ಧಗಂಗಾ ಮಠದ ಲಿಂಗೈಕ್ಯ ಶಿವಕುಮಾರ ಮಹಾಸ್ವಾಮಿಗಳು, ಮುದ್ದೇಬಿಹಾಳ ತಾಲೂಕಿನ ಮಡಿಕೇಶ್ವರ ಗ್ರಾಮದ ಲಿಂಗೈಕ್ಯ ಚೆನ್ನಣ್ಣ ದೇಸಾಯಿ ಅವರ ಪುಣ್ಯ ಸ್ಮರಣೋತ್ಸವದ ನಿಮಿತ್ತ ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷರಾದ ಪ್ರಭುಗೌಡ ದೇಸಾಯಿ, ವೀರಶೈವ ಲಿಂಗಾಯತ ಸಮಾಜ ಮತ್ತು ಜೆಸಿ ಗೆಳೆಯರ ಬಳಗದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಅನ್ನ ಸಂತರ್ಪಣೆ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿ ಅವರು ಆಶೀರ್ವಚನ ನೀಡಿದರು. ಶರಣ ಪರಂಪರೆಯಲ್ಲಿ ಕಾಯಕ ಮತ್ತು ದಾಸೋಹಗಳೆರಡೂ ಜೊತೆಯಾಗಿ ಸಾಗುತ್ತವೆ. ಶರಣರು ತಮ್ಮ ಸುತ್ತಮುತ್ತಲಿನ ಸಮಾಜದ ಕೊಳೆಯನ್ನ ಅಂಟಿಸಿಕೊಳ್ಳದೆ ಪರಿಶುದ್ಧ ಜೀವನವನ್ನ ಸಾಗಿಸಿ ಕಾಯಕ ಮತ್ತು ದಾಸೋಹದ ಮೂಲಕ ಅನುಭವದ ಬೆಳಕನ್ನ ಜಗತ್ತಿಗೆ ಬೀರಿದರು. ದಾಸೋಹ ಎನ್ನುವ ಅದ್ಭುತ ಕೊಡುಗೆಯನ್ನ ಜಗತ್ತಿಗೆ ನೀಡಿದರು. ಕಾಯಕ ಮಾಡುವ ಸಾಧಕರು ದಾಸೋಹವನ್ನ ಮಾಡುವಂತೆ ತಿಳಿಸಿದರು. ಆದರೆ ಮನುಷ್ಯರು ಮಾತ್ರ ದಾಸೋಹ ಮಾಡಬೇಕು, ಕಾಯಕ ಮಾಡಬೇಕು ಎನ್ನುವ ಹಂಬಲ ಬಿಟ್ಟು ದುಡ್ಡು ಗಳಿಸಬೇಕು, ಅಧಿಕಾರ ಸಂಪಾದಿಸಬೇಕು ಎನ್ನುವ ಲೌಕಿಕ ವಸ್ತು ವಿಷಯಗಳ ಹಿಂದೆ ಬಿದ್ದಿದ್ದಾರೆ. ಏನು ಮಾಡಬೇಕೋ ಅದನ್ನ ಬಿಟ್ಟು ಏನು ಮಾಡಬಾರದಿತ್ತೋ ಅದನ್ನ ಮಾಡುತ್ತಿದ್ದಾರೆ. ಹಾಗಾಗಿ ಏನು ಆಗಬಾರದಿತ್ತೋ ಅದು ಆಗುತ್ತಿದೆ. ಕೂಡಲೇ ಎಲ್ಲರೂ ಎಚ್ಚೆತ್ತುಕೊಳ್ಳಬೇಕಾಗಿದೆ. ಹಸಿದವರಿಗೆ ಹೊಟ್ಟೆ ತುಂಬಿಸುವ ಕೆಲಸವನ್ನ ಪ್ರತಿಯೊಬ್ಬರು ಮಾಡಬೇಕು ಎಂದರು. ಇದು ವಿಶ್ವ ದಾಸೋಹ ದಿನ. ದಾಸೋಹದ ಚಿಂತನೆ ಮಾಡುವಂತಹ ಸಂದರ್ಭ ಇದು. ದಾಸೋಹಕ್ಕೊಂದು ಪರಂಪರೆ ಇದೆ, ಅದು ಶರಣ ಪರಂಪರೆ. ಶರಣ ಪರಂಪರೆಯಲ್ಲಿ ಕಾಯಕ ಮತ್ತು ದಾಸೋಹ ಎರಡೂ ಜೊತೆಯಾಗಿ ಹೋಗ್ತವೆ. ಕಾಯಕ ಮಾಡತಕ್ಕಂಥ ಸಾಧಕನು ದಾಸೋಹವನ್ನು ಮಾಡಬೇಕು, ಕಾಯಕದಿಂದ ದಾಸೋಹ ಅನ್ನುವಂಥದ್ದು. ಆ ಹಿನ್ನೆಲೆಯಲ್ಲಿ ಈ ಮಾತು ಶರಣರ ಮಾತು ತುಂಬ ಪ್ರಚಲಿತವಾಗಿದೆ. ಸೋಹಂ ಎಂದೆನಿಸದೆ ದಾಸೋಹಿ ಎಂದೆನಿಸಯ್ಯ ಅನ್ನುವಂಥ ಮಾತು, ಅದು ಪ್ರಭುದೇವರ ಮಾತು. ಅದು ಈ ವಚನ. ಪ್ರಣತೆಯೂ ಇದೆ, ಭಕ್ತಿಯೂ ಇದೆ, ಜ್ಯೋತಿಯ ಬೆಳಗುವಡೆ ತೈಲವಿಲ್ಲದೆ ಪ್ರಭೆತಾನೆಲ್ಲಿಯದು. ಗುರುವಿದೆ, ಲಿಂಗವಿದೆ, ಶಿಷ್ಯನ ಸುಜ್ಞಾನವಂಕುರಿಸದನ್ನಕ್ಕರ ಭಕ್ತಿಯಲ್ಲಿಯದು. ಸೋಹಂ ಎಂಬುದು ಕೇಳಿ ದಾಸೋಹ ಮಾಡದಿದ್ದರೆ ಅತಿಗಳೆದನೋ ಗುಹೇಶ್ವರ. ಪ್ರಭುದೇವರ ಈ ಮಾತು ನಮಗೆಲ್ಲ ಒಂದು ಮಾದರಿ, ನಮಗೆಲ್ಲ ಒಂದು ಆದರ್ಶ. ವಿಶ್ವ ದಾಸೋಹದ ಈ ದಿನದಲ್ಲಿ ನಾವೆಲ್ಲ ಸ್ಮರಿಸಬೇಕಾದಂತಹ ಸಂಗತಿ ಇದು. ಈ ವಚನ ಏನು ಹೇಳ್ತಾ ಇದೆ ಅಂದ್ರೆ, ಇರುವುದು ಸಾಲದು, ಇಲ್ಲದಿರುವುದು ಯಾವುದು, ಇರುವುದು ಸಾಲದು, ಇಲ್ಲದಿರುವುದು ಯಾವುದು ಅನ್ನುವಂಥದ್ರ ಬಗ್ಗೆ ಈ ವಚನ ನಮ್ಮನ್ನು ಯೋಚನೆ ಮಾಡುವಂಗ ಮಾಡ್ತಾ ಇದೆ. ನಮಗೆಲ್ಲವೂ ಇದೆ, ಆದ್ರೆ ನಾವು ಏನು ಮಾಡಬೇಕಾಗಿತ್ತೋ ಅದನ್ನು ಮಾಡ್ತಾ ಇಲ್ಲ, ಏನು ಆಗಬೇಕಾಗಿತ್ತೋ ಅದು ಆಗ್ತಾ ಇಲ್ಲ. ಪರಿಪೂರ್ಣತೆಯ ದಾರಿಯ ಕಡೆಗೆ ನಾವು ಹೋಗಬೇಕಾಗಿತ್ತು. ಆ ಪರಿಪೂರ್ಣ ದಾರಿ ಶರಣರ ದಾರಿ, ಅನುಭಾವಿಗಳ ದಾರಿ. ಅವರು ತಾವಿದ್ದಲ್ಲಿಯೇ ತಾವಾಗಿ ತಮ್ಮ ಸುತ್ತಮುತ್ತಿರುವಂತಹ ಸಮಾಜದ ಕೊಳೆಯನ್ನು ಅಂಟಿಸಿಕೊಳ್ಳಾರ್ದನೆ ಪರಿಶುದ್ಧ ಜೀವನವನ್ನು ಸಾಗಿಸಿ ಕಾಯಕ ಮತ್ತು ದಾಸೋಹದ ಮೂಲಕವಾಗಿ ಅನುಭವದ ಬೆಳಕನ್ನು ಶರಣರು ಜಗತ್ತಿಗೆ ಬೀರಿದರು. ಅಂತಹ ಶರಣರು ಜಗತ್ತಿಗೆ ಕೊಟ್ಟಂತಹ ಸಂದೇಶ ಒಂದು ಕಾಯಕ, ಮತ್ತೊಂದು ದಾಸೋಹ. ಎಲ್ಲವೂ ದೇವರು ನಮಗೆ ಕೊಟ್ಟಿದ್ದಾನೆ, ಆದ್ರೆ ನಾವು ಅದನ್ನು ಮಾಡ್ತಾ ಇಲ್ಲ. ಅದನ್ನೇ ಈ ವಚನ ಇಲ್ಲಿ ಹೇಳ್ತಾ ಇದೆ. ಪ್ರಣತೆಯೂ ಇದೆ, ಭಕ್ತಿಯೂ ಇದೆ, ಜ್ಯೋತಿ. ಕುಂಟೋಜಿ ಸಂಸ್ಥಾನ ಭಾವೈಕ್ಯತಾ ಹಿರೇಮಠದ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು ಮಾತನಾಡಿ, ದಾಸೋಹದ ಬೆಳಕು ವಿಶ್ವಕ್ಕೆ ಪಸರಿಸಬೇಕು. ಪ್ರತಿ ಮನೆಗಳು ದಾಸೋಹದ ಮನೆಗಳಾದಲ್ಲಿ ಮಾತ್ರ ಸಿದ್ಧಗಂಗೆಯ ಸ್ವಾಮಿಗಳ ಕನಸು ನನಸಾಗುತ್ತದೆ. ರಾಜಕಾರಣಿಗಳು ಮುಂದಿನ ಚುನಾವಣೆಯ ಲೆಕ್ಕಾಚಾರವಿಟ್ಟು ಸಮಾಜ ಸೇವೆ ಮಾಡುತ್ತಾರೆ.
ಮುಂದಿನ ಜನರೇಷನ್ಗೆ ಒಳ್ಳೆಯದಾಗಲಿ ಎನ್ನುವ ದೃಷ್ಟಿಕೋನವಿರುವ ಈ ಕಾರ್ಯಕ್ರಮ ನಿಜಕ್ಕೂ ಶ್ಲಾಘನೀಯ ಎಂದರು. ವಿಶ್ವಕ್ಕೆ ಪಸರಿಸಬೇಕು. ಮನೆಗಳಲ್ಲಿಯೂ ಕೂಡ ಸ್ವಾರ್ಥ ಬೆಳೆದು ಬಂದಿರುವ ದಿನಮಾನಗಳಲ್ಲಿಯೂ ಕೂಡ ಪ್ರತಿ ಮನೆಗಳು ಕೂಡ ದಾಸೋಹದ ಮನೆಗಳಾದರೆ ಮಾತ್ರ ಸಿದ್ಧಗಂಗೆ ಸ್ವಾಮಿಗಳ ಕನಸು ನನಸಾಗ್ತದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ. ಹಾನಗಲ್ ಕುಮಾರಸ್ವಾಮಿಗಳು ಏನರ ಅವರ ಸೇವಾ ಕೈಂಕರ್ಯ ಇರಲಿಲ್ಲ ಅಂದ್ರೆ ಈ ಸಮಾಜದಲ್ಲಿ ಕಾವಿ ಎನ್ನುವ ಶಕ್ತಿನೇ ಇರ್ತಿದ್ದಿಲ್ಲ. ಈ ಕಾವಿಯನ ಶಕ್ತಿಯನ್ನ ದೊರಕಿಸಿಕೊಟ್ಟ ಸತ್ಕೀರ್ತಿ ಯಾರಿಗೆ ಸಲ್ತದಂದ್ರೆ ಹಾನಗಲ್ ಕುಮಾರಸ್ವಾಮಿಗಳಿಗೆ ಸಲ್ತದೆ. ಸಿದ್ಧಗಂಗೆ ಸ್ವಾಮಿಗಳ ವ್ಯಕ್ತಿತ್ವ ಮತ್ತು ಹಾನಗಲ್ ಕುಮಾರಸ್ವಾಮಿಗಳ ವ್ಯಕ್ತಿತ್ವದ ಹಾಗೆ ನಮ್ಮೆಲ್ಲರ ಬದುಕು ಆಗಬೇಕನ್ನುವುದೇ ಸದಾಭಿಪ್ರಾಯ. ನೀವು ಸಿದ್ದೇಶ್ವರ ಮಹಾಸ್ವಾಮಿಗಳ ವ್ಯಕ್ತಿತ್ವದ ಬಗ್ಗೆ ನೀವು ವಿಚಾರ ಮಾಡಿದರೆ ಕನ್ನಡದ ಎಷ್ಟು ವಚನಗಳಿವೆ, ಭಗವದ್ಗೀತೆಯ ಎಷ್ಟು ಸಾಲುಗಳಿವೆ, ಆ ಕನ್ನಡದ ಎಲ್ಲ ವಚನಗಳಿಗೆ ಸರಿಯಾಗಿ ಕೂಡೋರು ಯಾರು ಅಂದ್ರೆ ಸಿದ್ದೇಶ್ವರ ಸ್ವಾಮಿಗಳು ಒಬ್ಬರ. ಭಗವದ್ಗೀತೆಯ ಎಷ್ಟು ಶ್ಲೋಕಗಳದಾವ ಆ ಎಲ್ಲ ಶ್ಲೋಕಗಳಿಗೆ ಪರ್ಫೆಕ್ಟ್ ಕೊಡೋರು ಅಂದ್ರೆ ಅವರು ಸಿದ್ದೇಶ್ವರ ಸ್ವಾಮಿಗಳು ಒಬ್ಬರ. ಅಂತ ಸಿದ್ದೇಶ್ವರ ಸ್ವಾಮಿಗಳು ಅಂತ ನಮ್ಮ ಪೂಜ್ಯರ ಒಂದು 3 ಜನರನ್ನ ಪರಮ ಪೂಜ್ಯರ ಪುಣ್ಯ ಸ್ಮರಣೋತ್ಸವ ಆಚರಣೆ ಮಾಡುವ ದೃಷ್ಟಿಕೋನ ಇಟ್ಟುಕೊಂಡು ದೇಸಾಯರ ವ್ಯಕ್ತಿತ್ವ ಬಹಳ ದೊಡ್ಡದು. ಚನ್ನಣ್ಣ ದೇಸಾಯರ್ ಅಂದ್ರೆ ಅವ್ರು ಬಂಗಾರ ಇದ್ದಾರೆ. ಇಲ್ಲೇನ್ ಕುಂತಾಳಲ್ಲ ನಮ್ಮ ಲಕ್ಷ್ಮಯ್ಯವ್ವ, ಆವನು ಕೂಡ ಕಡಿಮೆನಿಲ್ಲ, ಆವನು ಬಂಗಾರ ಇದ್ದಂಗೆ. ಮಕ್ಕಳಿಗೆ ಯಾವ ಕಾಲಕ್ಕೂ ಸರದ್ ಕೂಡಲಿಲ್ಲ. ಆಕಿ ಯಾವಾಗ್ಲೂ ಸ್ವಸ್ಥರಿಗೆ ವಜ್ಜೆ ಆಗ್ಲಿಲ್ಲ. ಚನ್ನಣ್ಣ ದೇಸಾಯರು ಕೂಡ ಸ್ವಸ್ಥರಿಗೆ, ಮಕ್ಕಳಿಗೆ ಯಾರಿಗೂ ವಜ್ಜೆ ಆಗ್ಲಿಲ್ಲ. ಅಂತ ವ್ಯಕ್ತಿತ್ವ ಇರೋರು ಇವತ್ತು ಅವ್ರ ಪುಣ್ಯ ಸ್ಮರಣೋತ್ಸವ ಎಲ್ಲ ನಾಡಿನ ಪೂಜ್ಯರು ಬಂದು ಎಲ್ಲರೂ ಬಂದು ಆಚರಿಸ್ತಾ ಇರೋದು ನಮ್ಮೆಲ್ಲರ ಭಾಗ್ಯ ಅಂತ ನಾನು ಭಾವಿಸ್ತೇನೆ. ದೇಸಾಯರು ಪ್ರತಿ ವರ್ಷನೂ ಇಂಥ ರಚನಾತ್ಮಕ ಕಾರ್ಯಕ್ರಮಗಳು ಮಾಡಲಿ, ಬಡವರಿಗೆ ಬಲ್ಲಿದರಿಗೆ ಒಳ್ಳೆ ಕೆಲಸಗಳನ್ನ ಮಾಡಲಿ. ಆದ್ರೆ ನಾನು ಎಲ್ಲ ಕಡೆ ರಾಜಕಾರಣಿಗಳು ಹೆಂಗ್ ಮಾಡ್ತಾರಂದ್ರೆ ಮುಂದಿನ ಚುನಾವಣೆಯ ಲೆಕ್ಕಾಚಾರ ಇಟ್ಟುಕೊಂಡು ಸಮಾಜ ಸೇವೆ ಮಾಡ್ತಾರೆ. ಆದ್ರೆ ಪ್ರಭು ದೇಸಾಯರು ಮುಂದಿನ ಜನರೇಷನ್ ಒಳ್ಳೇದಾಗಬೇಕು ಅನ್ನುವ ದೃಷ್ಟಿಕೋನ ಇಟ್ಟುಕೊಂಡು ಸಮಾಜ ಸೇವೆ ಮಾಡ್ತಾರೆ. ನಮ್ದೆಲ್ಲ ಹೆಂಗ್ ಬದುಕಾಕತ್ತೀವಿ ಅಂದ್ರೆ ಇವತ್ತೇನೋ ಒಂದಿಷ್ಟು ಕೆಲಸ ಮಾಡಾಕತ್ತೀವಿ ಅಂದ್ರೆ ಏನೋ ಚುನಾವಣೆ ಎಲ್ಲ ಕಾಣ್ತಾನಪ್ಪ ಇವ ಅಂತಿರ್ತಾರೆ. ಕಟ್ಟಿ ಕೂತು ಕೆಲಸ ಮಾಡಾಕತ್ತಾರಪ್ಪ ಅಂದ್ರೆ ಮುಂದೆ ಏನೋ ಚುನಾವಣೆ ಮಾಡ್ತಾನಪ್ಪ ಅಂತ. ಅವೆಲ್ಲ ಮಾಡಬಾರ್ದು, ಅಸಹ್ಯ. ಅವೆಲ್ಲ ನಾವು ಸಮಾಜಕ್ಕೆ ಒಳ್ಳೇದ್ ಮಾಡ್ಬೇಕು, ಏನ್ರ ಒಂದಿಷ್ಟು ಚಲೋ ಮಾಡ್ಬೇಕು ಅಂತ ಮನಸ್ಸು ಮಿಡಿಬೇಕೇ ವಿನಃ ನಾವು ಪ್ರತಿ ಕೆಲಸವೂ ಲೆಕ್ಕಾಚಾರದ ಬದುಕನ್ನು ಮಾಡ್ತೇವೆ. ನೀವೆಲ್ಲ ಇಲ್ಲೇ ಗುಲ್ಬರ್ಗದವ್ರು SK ಕಾಂತ ಅಂತಿದ್ದಾರೆ. ಅವರು ಕಾರ್ಮಿಕ ಮಿನಿಸ್ಟರ್ ಆದವರು ತುಂಬಾ ಕಷ್ಟಪಟ್ಟು ಮೇಲ್ ಬಂದ್ರೆ ಅವರು ಚುನಾವಣೆ ಮುಗಿದ ತಕ್ಷಣ ಚುನಾವಣೆಯಲ್ಲಿ ಆರಿಸ್ ಬಂದು ಮಿನಿಸ್ಟರ್ ಆಗ್ತಾರೆ, ಕಾರ್ಮಿಕ ಮಿನಿಸ್ಟರ್ ಆಗ್ತಾರೆ. ಕಾರ್ಮಿಕ ಮಿನಿಸ್ಟರ್ ಆದ್ಮೇಲೆ ಮತ್ತೆ ಅಧಿಕಾರಾವಧಿ ಮುಗಿತದ, ಸರ್ಕಾರ ಅದನ್ನು ಮನಗಂಡು ಅವ್ರಿಗೊಂದು ಮನೆ ನಿವೇಶನ ಕೊಡ್ತಾರೆ. ಆದ್ರೆ ಕಾಂತ ಅವರು ನಿಮ್ಮ ಸರ್ಕಾರಿ ಮನೆ ಆಗ್ಲಿ ಕಾರ್ ಆಗ್ಲಿ ಯಾವ ಬೇಡ ಅಂತ ಹೇಳ್ತಾರೆ. ಇವತ್ತಿಗೂ ಪ್ರೆಸೆಂಟು ಅವ್ರಿಗೊಂದು ಸ್ವಂತ ಮನೆ ಇಲ್ಲ, ಸ್ವಂತ ಕಾರ್ ಇಲ್ಲ ಓಡಾಡ್ಲಿಕ್ಕೆ, ಸ್ವಂತ ಬಾಡಿಗೆ ಕಾರದಲ್ಲಿ ಓಡಾಡ್ತಾರೆ, ಬಾಡಿಗೆ ಕಾರದಲ್ಲಿ ಬರ್ತಾರೆ. ಅವ್ರಿಗೆ ಸರ್ಕಾರ ಒಂದು ಮನೆ ಕೊಟ್ರೆ ಗೌರವಯುತವಾಗಿ ಮನೆ ಹೇಳ್ತಾರೆ. ಈ ಮನೆ ನಾ ಏನು ಒಲ್ಯ, ಇದು ಸರ್ಕಾರವೇ ಇಟ್ಕೊಳ್ರಿ ಅಂತ ಹೇಳಿದ್ರ ಸರ್ಕಾರ ನಂತರ ಏನ್ ಮಾಡ್ತದ, ಕಾಂತ ಅವ್ರಿಗೆ ಒಂದು ಪತ್ರ ಬರೀತೈತಿ. ನೋಡ್ರಿ ನೀವು ಮನೆ ಅಂತರೂ ಒಲ್ಲೆ ಅಂದ್ರಿ, 5 ಲಕ್ಷ ರೂಪಾಯಿ ಕೊಡ್ತೀವಿ ಅದುವರ ಇಟ್ಕೋರಿ ಅಂತ ಕೇಳಿದ್ರ ಕಾಂತಾರ ಅಂತಾರ ಇದು ಸಮಾಜ ಕಲ್ಯಾಣದ ಇಲಾಖೆಯಿಂದ ದುಡ್ಡು ಬಂದದ, ಈ ದುಡ್ಡು ಏನ್ರ ನಾ ಮುಟ್ಟಿದ್ರ ಪಾಪದಾಗ ಬಿಡ್ತೀನಿ, ಹೊಳ್ಳಿ ನೀವ ತಗೋರಿ ಅಂತ. ಇಂಥವ್ರದ್ದು ವಿಷಯ ಯಾಕೆ ಹೇಳ್ತೀನಿ ಅಂದ್ರೆ ಇಂಥವ್ರ ರಾಜಕಾರಣದೊಳಗೆ ನಮ್ಮ ಮುದ್ದೆ ಬೆಳ ಹುಟ್ಟಬೇಕು. ಇಂಥ ರಾಜಕಾರಣದ ಬೆಳವಣಿಗೆ ನಮ್ಮ ಮುದ್ದೆ ಬೆಳ ಚಾಲು ಆಗ್ತದೆ. ನಾವೆಲ್ಲ ಏನ್ ಮಾಡಿಪ್ಪ ಅಂದ್ರೆ ಯಾರೇ ರಾಜಕಾರಣಿ ಅವ್ರು ಜೈ ಜೈ ಅನ್ಕೊಂತ ಅವ್ರಿಗೆ ಹಾರ ಹಾಕೋದು ಶಾಲ್ ಹಾಕೋದು ಹೊಂಟ್ಬಿಟ್ಟಿದ್ವಿ. ಸಮಾಜಕ್ಕೂ ಒಳ್ಳೇದು ಮಾಡುವ, ಜನರೇಷನ್ಗೆ ಒಳ್ಳೇದು ಮಾಡುವ ವ್ಯಕ್ತಿತ್ವ ರಾಜಕಾರಣ ಮುದ್ದೆ ಬೆಳೆದೊಳಗೆ ಸ್ಥಾಪನೆ ಆಗಬೇಕು, ಅಂತ ವ್ಯಕ್ತಿತ್ವ ನಿರ್ಮಾಣ ಆಗಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಬಿದರಕುಂದಿ ಪೂಜ್ಯರು ಬಹಳ ಅರ್ಜೆಂಟ್ ಆಗಿ ಹೋಗೋರಿ. ಮಸೂತಿಯ ಪ್ರಭು ಕುಮಾರೇಶ್ವರ ಮಠದ ಪ್ರಭು ಕುಮಾರ ಮಹಾಸ್ವಾಮಿಗಳು, ಗುಳೇದಗುಡ್ಡದ ಮುರುಘಾ ಮಠದ ಕಾಶಿನಾಥ ಮಹಾಸ್ವಾಮಿಗಳು, ಮರಡಿ ಮಠದ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳು ಆಶೀರ್ವಚನ ನೀಡಿದರು. ಮಾಜಿ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ MB ನಾವದಗಿ, ಬಿಜೆಪಿ ಜಿಲ್ಲಾಧ್ಯಕ್ಷ RS ಪಾಟೀಲ್ ಕೂಚ್ಬಾಳ್ ಮಾತನಾಡಿದರು. ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ CP ಸಜ್ಜನ್, ನಾಗಭೂಷಣ್ ನಾವದಗಿ, ಪ್ರಭುರಾಜ್ ಕಲಬುರ್ಗಿ,
ರಾಜಗೌಡ ಗೌಡರ್ ರವಿ ಗೂಳಿಯವರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಎಲ್ಲ ಪೂಜ್ಯರು ದಿವಂಗತ ಚೆನ್ನಣ್ಣ ದೇಸಾಯಿ ಅವರ ಧರ್ಮಪತ್ನಿ ಲಕ್ಷ್ಮೀಬಾಯಿ ದೇಸಾಯಿ ಅವರಿಗೆ ಸನ್ಮಾನಿಸಿ ಗೌರವಿಸುವ ಮೂಲಕ ಆಶೀರ್ವದಿಸಿದರು. ಲೊಟಗೇರಿಯ ಗುರುಮೂರ್ತಿ ದೇವರು, ಬಿಜೆಪಿ ಧುರೀಣೆ ಕಾಶಿಬಾಯಿ ರಾಂಪುರ್, ಎಂಎಸ್ ನಾವದಗಿ ವಕೀಲರು, ಸೋನಿ ಇಲ್ಲೂರ್, ಸತೀಶ್ ಓಸ್ವಾಲ್, ವಿಕ್ರಮ್ ಓಸ್ವಾಲ್, ಸತೀಶ್ ಕುಲಕರ್ಣಿ, ಶಿವನಗೌಡ ಬಿರಾದಾರ್, ಬಾಪುಗೌಡ ಪೀರಾಪುರ್, ಮುತ್ತಣ್ಣ ರಾಯಗೊಂಡ್ ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷರಾದ ಪ್ರಭುಗೌಡ ದೇಸಾಯಿ ಅವರು ಸ್ವಾಗತಿಸಿದರು. ಹಾಸ್ಯ ಕಲಾವಿದ ಶ್ರೀಶೈಲ್ ಹುಗಾರ್ ಮತ್ತು ಸಿದ್ದು ಹೆಬ್ಬಾಳ್ ಕಾರ್ಯಕ್ರಮವನ್ನು ನಿರ್ವಹಿಸಿದರು. ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್. ನೋಡಿದ ಹಾಗೆ ಸರ್ವ ಸಮಾರಂಭಗಳನ್ನು ನೋಡ್ತಿರ್ತೀವಿ. ಈ ಕಲಿಯುಗದೊಳಗೆ ಮನುಷ್ಯರು ಕೂಡ ಜೀವನವನ್ನು ಬದುಕ್ತಾ ಹೋಗ್ತಾರೆ. ಆದರೆ ಒಂದಿಷ್ಟು ಜೀವಗಳು ಬದುಕಿದರೆ ಅವು ಹೇಗಾಗ್ತವೆ ಅಂತಂದ್ರೆ ಉತ್ಸವಗಳಾಗಿ ಪರಿಣಾಮ ಬೀರುತ್ತವೆ. ಇವತ್ತು ನಾವೆಲ್ಲ ಇದ್ದಾಗ ಮನುಷ್ಯನನ್ನು ನೋಡೋದಕ್ಕಿಂತ ಮನುಷ್ಯ ಹೋದ ಮೇಲೆ ಅವನ ಜೀವನದ ಮೌಲ್ಯಗಳನ್ನು ನೋಡುತ್ತಿರ್ತೇವೆ. ಇವತ್ತು ಪರಮ ಪೂಜ್ಯ ಹಾನಗಲ ಗುರುಕುಮಾರ ಶಿವಯೋಗಿಗಳ ಮತ್ತು ಶಿವಕುಮಾರ ಮಹಾಸ್ವಾಮಿಗಳ ಜೀವನದ ಆ ಸಾರ ಏನು ಅಂತಂದ್ರೆ ಅವ್ರು ಹೇಳ್ತಾರೆ, ಮನುಷ್ಯ ಆತನ ಜೀವನದ ವಿಧಾನವನ್ನು ನೋಡಿ ಅವರನ್ನು ನೆನೆಸ್ಕೊಂಡು ಮನುಷ್ಯನ ಜೀವನ ಉತ್ಸವ ಆಗಬೇಕು ಅಂತ ಇವತ್ತೆಲ್ಲ ನೋಡ್ತೇವೆ. ಇವತ್ತು ಪುಣ್ಯಸ್ಮರಣೋತ್ಸವದ ಅರ್ಥ ಏನು ಅಂತಂದ್ರೆ ಚೆನ್ನಣ್ಣ ಬಸವಂತರಾಯರವರ ಪುಣ್ಯ ಸ್ಮರಣೋತ್ಸವ ನಿಮಿತ್ತ ಮಾಡಿಕೊಂಡು ಈ ಕಾರ್ಯಗಳನ್ನು ಮಾಡೋದು. ದೇಸಾಯಿ ಅವರ ಮನೆತನವನ್ನು ನೋಡಿದ್ರೆ ನಮ್ಗೆ ಅನಿಸೋದು ಇಲ್ಲಿ ಕಾಣೋದೇನು ಅಂತಂದ್ರೆ ತ್ಯಾಗ ಅಂತೇಳಿ ನಾವೆಲ್ಲ ಬಯಸ್ತೇವೆ. ಒಂದು ಸಮಾಜ ಏನಾದರೂ ಉದ್ಧಾರವಾಗಬೇಕಾಗಿದ್ರೆ ಅದು ಬಯಸೋದು ತ್ಯಾಗವನ್ನ. ನೀವು ಸಮಾಜದೊಳಗೆ ಒಂದು ಇಬ್ಬರ ಸಂಬಂಧಗಳೇನಾದ್ರೂ ಗಟ್ಟಿ ಆಗಬೇಕಾಗಿದ್ರೆ ಅಲ್ಲಿ ಒಬ್ಬನೇನಾದ್ರೂ ತ್ಯಾಗ ಮಾಡಲೇಬೇಕು. ಒಂದು ಸಂಸ್ಥೆಗಳಾಗಲಿ, ಒಂದು ಮನೆತನ ಆಗಲಿ, ಒಂದು ಸಮಾಜ ಆಗಲಿ, ಅಲ್ಲಿ ಸಮಾಜ ಅಭ್ಯುದಯ ಅಂತ ಕಾಣಬೇಕಾಗಿದ್ರೆ ಅಲ್ಲಿ ತ್ಯಾಗ ಬುದ್ಧಿ ಇದ್ರೆ ಮಾತ್ರ ಸಮಾಜ ಉದ್ಧಾರ. ಇವತ್ತು ದೇಸಾಯಿಯವರ ಜೀವನವನ್ನ ಕೇಳಿದ ಅಜ್ಜಾರ್ದಾಗ ಏನಿಲ್ರಿ, ಅವರು ಹೇಳಿದಂಗೆ ಇಡೀ ಮುದ್ದೆಬಾಳ ಕೇಳ್ತಿತ್ತು, ಸುತ್ತಮುತ್ತಲಿನ ಗ್ರಾಮ ಕೇಳ್ತಿತ್ತು ಅಂತೇಳಿ. ಯಾಕೆ ಕೇಳ್ತಾರೆ ಅಂತಂದ್ರೆ ಈ ಜಗತ್ತಿಗೆ ಒಂದು ಗೊತ್ತಿದೆ. ನಾವು ಇತಿಹಾಸಗಳನ್ನ ನೋಡಿದ್ರೆ, ಬೇರೆ ರಾಷ್ಟ್ರಗಳ ಇತಿಹಾಸ ನೋಡಿದ್ರೆ ಜಗತ್ತಿಗೆ ಬೇರೆ ಬೇರೆ ಸಂದೇಶಗಳನ್ನು ಕೊಟ್ಟ ರಾಷ್ಟ್ರಗಳು ಬಹಳ. ನಾವೆಲ್ಲ ಹೇಳ್ತೇವೆ ಜಗತ್ತಿನೊಳಗೆ ಸ್ವತಂತ್ರತೆ, ಶಕ್ತಿತನ ಮತ್ತು ಪೌರುಷವಂತತನ ಏನಾದ್ರೂ ನೋಡ್ಬೇಕಾಗಿದ್ರೆ ನಾವೆಲ್ಲ ಪಾಶ್ಚಾತ್ಯರಲ್ಲಿ ನೋಡ್ಬೇಕು. ಮುಂದೆ ಹೇಳ್ತಾರೆ ಈ ಜಗತ್ತಿನೊಳಗೆ ಏನಾದ್ರೂ ತ್ಯಾಗ ಮತ್ತು ಸೇವೆಯ ಗುಣಗಳನ್ನು ನೋಡ್ಬೇಕಾಗಿದ್ರೆ ಅದು ಭಾರತದಲ್ಲಿ ಮಾತ್ರವೇ ನೋಡಬೇಕು ಅಂತ ಹೇಳ್ತಾರೆ. ಯಾಕೆ ಅಂತಂದ್ರೆ
ಪೌರಾತ್ಯ ದೇಶಗಳಲ್ಲಿ ಕಾಣುವುದೇನು ಅಂದ್ರೆ ಅವರು ಬಂದೂಕುಗಳನ್ನು ಹಿಡಿದುಕೊಂಡು ಕತ್ತಿಯನ್ನು ಹಿಡಿದುಕೊಂಡು ರಕ್ತಧಾರೆ ಹರಿಸಿ ಸಂದೇಶಗಳನ್ನು ಕೊಟ್ಟರು. ಆದ್ರೆ ಈ ದೇಶ ಏನ್ ಮಾಡ್ತು ಅಂತಂದ್ರೆ ಎಂದೂ ಕೂಡ ಆ ಕೆಲಸ ಮಾಡದೆ ಶಾಂತಿಯುತವಾಗಿ ತ್ಯಾಗ, ಸೇವೆ, ಜ್ಞಾನವನ್ನು ಹಂಚುತ್ತಾ ಯಾರ ಮೇಲೆ ಏರಿ ಹೋಗದೆ ತನ್ನ ಪಾಡಿಗೆ ಶಾಂತವಾಗಿ ಜೀವನ ನಡೆಸಿ ಜಗತ್ತಿಗೆ ತ್ಯಾಗ ಜೀವನ ನಡೆಸುವಂತ ಬುದ್ಧಿಯನ್ನು ಕೊಡ್ತಲ್ಲ. ಅದಕ್ಕೆ ಹೇಳ್ತಾರೆ, ಇಲ್ಲಿಯವರೆಗೆ ಭಾರತ ದೇಶ ಏನಾದ್ರೂ ಶಾಂತವಾಗಿ ಸರಿಯಾಗಿದೆ ಅಂತಂದ್ರೆ ಇದೇ ಆಶೀರ್ವಾದ ಕಾರಣವಾಗಿ ಈ ದೇಶ ಇನ್ನೂ ಕೂಡ ಉಳಿದಿರ್ತಕ್ಕಂಥ. ಇಲ್ಲಿ ನಾವೆಲ್ಲರೂ ಕೂಡ ಕಾಣೋದು ದೇಶವನ್ನ ಕಟ್ಟೋದರಲ್ಲಿ ತ್ಯಾಗ ಎಷ್ಟು ಮುಖ್ಯವೋ, ಸಮಾಜದೊಳಗೆ ನಾವು ಬದುಕುವ ಸಮಾಜದೊಳಗೆ ಎಲ್ಲರನ್ನು ಉದ್ಧರಿಸಬೇಕು ಅಂತಂದ್ರೆ ಒಂದು ಮನೆತನ ತ್ಯಾಗವನ್ನ ಕಾಣಲೇಬೇಕು. ಯಾಕೆ ಹೇಳಕುತ್ತೀನಿ ಅಂತಂದ್ರೆ ಹೇಳ್ತಾರೆ, ಮನೆತನ ದೊಡ್ಡ ಕುಲ ಆಗೋದು ಯಾವಾಗ ಅಂದ್ರೆ ಮನು ಬಲಿತಾನೆ ಸತ್ಕುಲ ಪ್ರಸೂತ. ಒಬ್ಬ ಮನುಷ್ಯ ಸತ್ಕುಲವಂತನಾಗಬೇಕಾಗಿದ್ರೆ ಅವನು ಸಮಾಜಕ್ಕೆ ಒಂದಿಷ್ಟು ತನ್ನ ಧನವನ್ನ, ತನ್ನ ಆಯಸ್ಸನ್ನ, ತನ್ನ ಶಕ್ತಿಯನ್ನು ವ್ಯಯ ಮಾಡಲೇಬೇಕು. ಇವತ್ತು ಸಮಾಜದೊಳಗೆ ದೇಸಾಯಿ ಅವರ ಮನೆತನ ಒಂದು ಸಂದೇಶ ಕೊಡಕುಂತದ್ದು ಏನು ಅಂತಂದ್ರೆ, ಯಾರು ಮನುಷ್ಯ ಇದ್ದಾಗ ಸಮಾಜಕ್ಕೋಸ್ಕರ ಏನಾದ್ರೂ ಒಂದಿಷ್ಟು ಕೊಡ್ತಾ ಹೋದ್ರೆ ಆ ಮನುಷ್ಯ ಸತ್ತ ಮೇಲೂ ಬದುಕ್ತಾನೆ ಅನ್ನೋದಕ್ಕೆ ಇವತ್ತು ದೇಸಾಯಿ ಅವರ ಮನೆತನ ಕಾರಣ ಅಂತಕ್ಕಂಥದ್ದು. ನಮ್ಮ ಭಾರತದ ಸಂಸ್ಕೃತಿ ಅಂತದ್ದು ಅಂತಂದ್ರೆ ನಿಮಗೆ ತಿಳಿಸ್ಬೇಕು, ನಾವು ಸ್ಮರಣೆ ಮಾಡಬೇಕಂತ. ಯಾಕೆ ಮಹಾತ್ಮರನ್ನ ಸ್ಮರಣೆ ಮಾಡಬೇಕಂದ್ರೆ ಮಹಾತ್ಮರನ್ನ ಸ್ಮರಣೆ ಮಾಡುವುದರಿಂದ ಪ್ರತಿಯೊಬ್ಬರಿಗೆ ಅಂತಃಶಕ್ತಿ ಜಾಗೃತ ಆಗುತ್ತಂತ. ಪ್ರತಿಯೊಬ್ಬರ ಅಂತಃಶಕ್ತಿ ಜಾಗೃತ ಆಗಿ ನಮ್ಮ ಜೀವನಕ್ಕೆ ಒಂದು ಬಾಳಿಗೆ ಬೆಳಕು ಉದರಿತದೆ ಮಹಾತ್ಮರನ್ನ ನೆನೆಸುವುದರಿಂದ. ಹಾನಗಲ್ಲ ಕುಮಾರ ಶಿವಯೋಗಿಗಳು, ಸಿದ್ಧಗಂಗಾ ಶಿವಕುಮಾರ ಮಹಾಪೂಜ್ಯರು, ನಮ್ಮ ಭಾಗದಲ್ಲಿ ಆಗಿ ಹೋಗಿರ್ತಕ್ಕಂಥ ಸಿದ್ದೇಶ್ವರ ಶ್ರೀಗಳು, ಇವರ 3 ಜನರ ನೋಡ್ರಿ ಗುರುಲಿಂಗ ಜಂಗಮ ಸ್ವರೂಪಿಯಾಗಿರ್ತಕ್ಕಂಥ 3 ಜನ ಶಿವಯೋಗಿಗಳವರ ಪೂಜ್ಯಪಾದರ ಪಾದಾರಂಗಗಳಲ್ಲಿ ಚನ್ನನ ದೇಸಾಯಿಯವರ ಪುಣ್ಯಸ್ಮರಣೆ ಮಾಡಾಗುತ್ತೆ. ಇದಕ್ಕಿಂತ ಭಾಗ್ಯ ಮತ್ತೆ ಏನದು ಹೇಳಿ ನನಗೆಲ್ಲ ದೊಡ್ಡ ಭಾಗ್ಯ. ನಿಮ್ಮ ಪಾದ ಕಮಲದೊಳಗೆ ಆನು ತುಂಬಿ ಅಂತಾರಲ್ಲ ಬಸವಣ್ಣವರು, ಈ 3 ಜನರ ಪಾದ ಕಮಲದೊಳಗೆ ಚನ್ನನ ದೇಸಾಯಿಯವರು ಐಕ್ಯರಾಗಿದ್ದಾರೆ ಅಂತ ಇವತ್ತಿನ ದಿವಸ. ಅವರು ಹಾನಗಲ್ಲ ಕುಮಾರ ಶಿವಯೋಗಿಗಳು, ಸಿದ್ಧಗಂಗಾ ಶ್ರೀಗಳು, ಸಿದ್ದೇಶ್ವರ ಶ್ರೀಗಳು ಮಾಡಿರ್ತಕ್ಕಂತಹ ಕೆಲಸ ಅದು ಯಾವುದು ಅಂತ ಕೇಳಿದ್ರೆ ಬೆಳಕನ್ನು ಹಚ್ಚಿಟ್ಟು ಹೋಗಿದಾರ. ಅವರು ಕಾಯಕದ ಬೆಳಕನ್ನು ಹಚ್ಚಿದಾರ, ಮಾತಿನಿಂದ ಜ್ಞಾನದ ಬೆಳಕನ್ನು ಹಚ್ಚಿದಾರ, ದಾಸೋಹದಿಂದ ಪ್ರತಿಯೊಬ್ಬರು ಕಾಯಕವನ್ನ ಮಾಡಿ ದಾಸೋಹ ಮಾಡಬೇಕನ್ನುವ ದಾಸೋಹ ಸಿದ್ಧಾಂತದ ಬೆಳಕನ್ನು ಹಚ್ಚಿದಾರ. ಈ ಬೆಳಕಿನೊಳಗೆ ನಮ್ಮೆಲ್ಲರ ಬದುಕನ್ನು ಬೆಳಗಿಸಿಕೊಳ್ಳುವುದೇ ವಿಶ್ವ ದಾಸೋಹ ದಿನಾಚರಣೆ ಉದ್ದೇಶ. ಹಾನಗಲ್ಲ ಕುಮಾರ ಶಿವಯೋಗಿಗಳು ಇವತ್ತೇನಾದರೂ ಈ ಭೂಮಿ ಮೇಲೆ ಅವತಾರ ಆಗದೇ ಇದ್ದರೆ, ಒಬ್ಬ ಕವಿ ಬರೀತಾನೆ, ಹಾನಗಲ್ಲ ಗುರುಕುಮಾರ ಜನಿಸದಿದ್ದರೆ, ಶಿವಯೋಗ ಮಂದಿರವ ಕಟ್ಟದಿದ್ದರೆ, ಧರ್ಮ ಶಿಕ್ಷಣ ಪ್ರಗತಿ ಗೈಯದಿದ್ದರೆ ಏನಾಗತಿತ್ತೋ ಎಂತಾಗತಿತ್ತೋ ಈ ಧರ್ಮ ಅಂತ ಬರೀತಾನೆ. ಅನಂತವಾಗಿರ್ತಕ್ಕಂತಹ ಕೆಲಸವನ್ನು ಮಾಡಿದ್ದಾರೆ ಮಹಾತ್ಮರು. ಯಾವಾಗಲೂ ಪ್ರಚಾರಕ್ಕೆ ಬಂದಿಲ್ಲ ಅವರು, ಎಲೆಗೆ ಮರೆ ಕಾಯಿಯಂತೆ ಬಹಳಷ್ಟು ಕೆಲಸವನ್ನು ಮಾಡಿರ್ತಕ್ಕಂಥ ಪುಣ್ಯಜೀವಿಗಳು. ಇವತ್ತು ನಾಡಿನೊಳಗೆ ಅನೇಕ ಮಠ ಮಂದಿರಗಳು ಏನಾದರೂ ಕಾಣುತ್ತವೆ ಅಂತ ಕೇಳಿದ್ರ ಆ ಮಠ ಮಂದಿರಗಳಿಗೆ ಅಂತಃಸತ್ವವಾಗಿ ಎಲ್ಲಾ ಮಠಗಳಿಗೆ ಕರ್ತೃ ಸ್ವಾಮಿಗಳಿದ್ದಾರೆ. ಅದು ಎಲ್ಲಾ ಸ್ವಾಮಿಗಳಿಗೆ ಕರ್ತೃ ಸ್ವಾಮಿಗಳು ಯಾರಾಗಿದ್ದಾರೆ ಅಂತ ಕೇಳಿದ್ರ ಹಾನಗಲ್ಲ ಕುಮಾರ ಶಿವಯೋಗಿಗಳು. ಅದ್ಭುತವಾಗಿರ್ತಕ್ಕಂಥ ಕೆಲಸ. ಇವತ್ತು ನಾವೆಲ್ಲ ವೇದಿಕೆ ಬಹಳ ಚೆನ್ನಾಗಿರ್ಬೇಕಂತ. ಧನ ಕನಕ ಎಲಿತನ ಬರ್ತೈತಿ ಅಂತಂದ್ರೆ ಮನಿ ತನಕ ಬರ್ತದೆ. ಧನ ಅಂದ್ರೆ ಸಂಪತ್ತು, ರೊಕ್ಕ, ರೂಪಾಯಿ ಮನಿ ತನಕ ಬರ್ತಾವ. ಹೆಂಡ್ರು ಮಕ್ಕಳು ನಾವು ಸತ್ತಾಗ ಸ್ಮಶಾನ ತನಕ ಬರ್ತಾರ. ನಮ್ಮ ಜೊತೆ ಅವ್ರೇನು ಕೊಂಡ್ರೋಗಲ್ಲ. ಕುಂತಾರಂದ್ರೆ ಯಾರು ಕುಂತಿಲ್ಲ. ಗೋರಿ ಒಳಗೆ ಬಂದು ಯವ್ವ ನೀನು ಹೋಗಿ ಅಲ್ಲ, ನಿನ್ನ ಜೊತೆ ನಾನೇ ಬರ್ತೀನಿ. ಯಾರು ಯಾವ ಮಕ್ಕಳು ಹೇಳಿಲ್ಲ, ಗಂಡನೂ ಹೇಳಿಲ್ಲ, ಯಾರೂ ಹೇಳ್ಯಾರಂದ್ರೆ ಇಲ್ಲವೇ. ಹಾಗೆ ತಾ ಮಾಡಿದ ಕರ್ಮ ಬರುವುದು ಕೊನೆ ತನಕ. ನಾವೇನು ಕರ್ಮ ಮಾಡ್ತೀವಲ್ಲ, ಕೆಲಸ ಮಾಡ್ತೀವಲ್ಲ, ಕರ್ತವ್ಯ ಮಾಡ್ತೀವಲ್ಲ, ಅದು ಕೊನೆ ತನಕ ಬರ್ತದೆ. ಮಾಡುವ ಕೆಲಸ ಎಂಥದ್ದಿರ್ಬೇಕಂದ್ರೆ ಪುಣ್ಯದ್ದಾಗಿರ್ಬೇಕು, ಪಾಪದ್ದಾಗಿರ್ಬಾರ್ದು.
ಪುಣ್ಯದ ಫಲವೇ ಸುಖ, ಪಾಪದ ಫಲವೇ ದುಃಖ ಅಂತ ಕರೆದ್ರು ಮಹಾತ್ಮ. ಪುಣ್ಯ ಮಾಡಿದ್ರೆ ಸುಖ ಐತಿ ಜೀವನದೊಳಗೆ, ಪಾಪ ಮಾಡಿದ್ರೆ ಬದುಕಿನೊಳಗೆ ದುಃಖದ. ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳವರು ಮಾಡಿದ್ದು ದೊಡ್ಡ ದಾಸೋಹ, ಅನ್ನದಾಸೋಹ, ಜ್ಞಾನದಾಸೋಹ ದೊಡ್ಡ ಪ್ರಮಾಣದಲ್ಲಿ ಮಾಡಿರ್ತಕ್ಕಂಥವ್ರು ಹಾನಗಲ್ಲ ಗುರುಕುಮಾರ ಮಹಾಸ್ವಾಮಿಗಳವರು. ಅದೇ ನಿಟ್ಟಿನೊಳಗೆ ಬಂದವರು ಸಿದ್ಧಗಂಗಾ ಮಠದ ಶಿವಕುಮಾರ ಮಹಾಸ್ವಾಮಿಗಳವರು. ಅದೇ ನಿಟ್ಟಿನಲ್ಲಿ ಬಂದವರು ಸಿದ್ದೇಶ್ವರ ಅಪ್ಪಾಜಿಯವರು. ಸಿದ್ದೇಶ್ವರ ಅಪ್ಪಾಜಿಯವರ ಕೊನೆಗಳಿಗೆಲ್ಲಿ ನಾನು ಹೋಗಿದ್ದೆ. ಹೆಂಗಿದ್ದೀರಿ ಬುದ್ಧಿ ಅಂತ ನಾ ಕೇಳಿದೆ. ಶಿಸ್ತು ಮಸ್ತ್ ಇದೀನಿ ಅಂದ್ರು. ಸಿದ್ದೇಶ್ವರ ಅಪ್ಪಾಜಿಯವರು ಮಲ್ಕೊಂಡಾರ ಬೆಡ್ ಮೇಲೆ ದವಾಖಾನೆ ಒಳಗೆ. ಹೆಂಗದೀರಿ ಅಪ್ಪ ಅಂತ ನಾ ಕೇಳಿದ್ರೆ ಎದ್ದು ಕೂತು ಶಿಸ್ತದೀನಿ ಮಸ್ತ್ ಅದೀನಿ. ಯಾರಂತಾರೆ ಈ ಮಾತು? ಯಾವ ವ್ಯಕ್ತಿಯಲ್ಲಿ ಚೆನ್ನಾದ ತಿಳುವಳಿಕೆ ಐತಿ, ಜ್ಞಾನ ಐತಿ, ಅಂಥ ವ್ಯಕ್ತಿ ಬಾಯಲ್ಲಿ ಬರೋದು ಇಂಥ ಮಾತೆ. ಕೊನೆಗಳಿಗೆ ನಾ ಶಿಸ್ತು ಮಸ್ತ್ ಅದೀನಿ ಅಂತಂದ್ರೆ ಹೆಂಗಿರ್ಬೇಕು ಅವ್ರು ಹೇಳ್ತಾರೆ. ಕೊನೆ ಉಸಿರಿನವರೆಗೂ ಜ್ಞಾನವನ್ನು ನಮಗೆಲ್ಲ ಹಂಚ್ತಾ ಕೈಲಾಸಕ್ಕೆ ಹೋಗಿರ್ತಕ್ಕಂಥ ಮಹಾನ್ ವ್ಯಕ್ತಿ ಸಿದ್ದೇಶ್ವರ ಅಪ್ಪಾಜಿಯವರು. ಆ ಎಲ್ಲ ತ್ರಿಮೂರ್ತಿಗಳ ಅಡಿಯಲ್ಲಿ ಚನ್ನಣ್ಣ ದೇಸಾಯಿಯವರ ಪುಣ್ಯ ಸ್ಮರಣೋತ್ಸವ. ನಮ್ಮ ಕಸಾಪದ ಅಧ್ಯಕ್ಷರು ಹೇಳಿದರಾಗಲೇ ಮಹಾತ್ಮರ ಬಗ್ಗೆ ಗೊತ್ತದ ನಿಮಗೆ, ಚನ್ನಣ್ಣ ದೇಸಾಯಿಯವರ ಬಗ್ಗೆ ಗೊತ್ತಿಲ್ಲ, ಪೂಜ್ಯರೇ ಹೇಳ್ತೀನಿ ಅಂತ. ಅವ್ರು ಹೆಂಗಿದ್ರು ಅನ್ನೋದನ್ನ ನಾವು ಕೇಳೋ ಅವಶ್ಯಕತೆ ಇಲ್ಲ, ಅರ್ಥ ಮಾಡ್ಕೊಳ್ಳಿ. ಅವರು ಆದರ್ಶವಾಗಿದ್ರು ಅನ್ನೋದಕ್ಕೆ ಮೂಲ ಕಾರಣವೇ ನಮ್ಮ ಪ್ರಭು ದೇಸಾಯಿಯವರು. ಹುಲಿ ಹೊಟ್ಟೆಯೊಳಗೆ ಹುಲಿನ ಹುಡ್ತದ ವಿನ ಇಲಿ ಹುಟ್ಟಕ್ಕೆ ಸಾಧ್ಯ ಐತೇನ್ರಿ? ಹುಲಿ ಹೊಟ್ಟೆಗೆ ಎಲ್ಲರೂ ಇಲಿ ಹುಟ್ಟಿದ್ದು ನೋಡಿರಿ? ಇಲ್ಲವೇ ಇಲ್ಲ. ಅವರು ಆದರ್ಶವಾಗಿದ್ರು ಅಂತ ತಿಳ್ಕೊಂಡು ಇವರು ಆದರ್ಶಪ್ರಾಯರಾಗಿದ್ದಾರೆ. ನೋಡ್ರಿ, ಎಷ್ಟೋ ಜನ ತಮ್ಮ ತಂದೆ ತಾಯಿಯವರನ್ನು ಆಗಲಾರ್ದಕ್ಕೆ, ಎಷ್ಟೋ ಜನ ತಮ್ಮ ತಂದೆ ಮತ್ತು ತಾಯಿಯನ್ನ ಸಲುವಲಿಕ್ಕೆ ಆಗ್ಲಾರ್ದಕ್ಕೆ ಎಲ್ಲಿ ಬಿಟ್ಟಿರ್ತಾರ್ರಿ? ವೃದ್ಧಾಶ್ರಮದವ್ರು ಬಿಟ್ಟಿರ್ತಾರೆ. ಸಂಸ್ಕಾರಯುತ ಮಕ್ಕಳು ತಂದೆ ತಾಯಿಯನ್ನ ವೃದ್ಧಾಶ್ರಮದವ್ರು ಬೆಳೆದಲ್ಲ. ಸಂಸ್ಕಾರ ಇರದೇ ಇರುವಂತ ಮಕ್ಕಳು ಮಾತ್ರ ತಂದೆ ತಾಯಿಯನ್ನ ವೃದ್ಧಾಶ್ರಮದಲ್ಲಿ ಬಿಡ್ತಾರೆ. ಇದೇ ಒಂದು ವರ್ಷ 2020ನ್ಯಾಗ ಟಿವಿಯಲ್ಲಿ ಒಂದು ಘಟನೆ ಬಂತು, ನೀವೆಲ್ಲ ಕೇಳಿರ್ಬೋದು. ಮಗ ಇಂಜಿನಿಯರ್ ದಾಸೋಹವನ್ನು ಏರ್ಪಡಿಸಿ ವಿಶ್ವ ದಾಸೋಹ ದಿನಾಚರಣೆಯನ್ನ ಅತ್ಯಂತ ಅರ್ಥಪೂರ್ಣವಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಬಂಧುಗಳು, ನಮಗೆಲ್ಲರಿಗೆ ಗೊತ್ತದ, ಜನವರಿ 21 ಶಿವಕುಮಾರ ಮಹಾಸ್ವಾಮಿಗಳವರು ಲಿಂಗೈಕ್ಯಾಗಿರ್ತಕ್ಕಂಥ ಈ ದಿವಸ ದಾಸೋಹ ದಿನಾಚರಣೆಯನ್ನ ನಾವು ಇಡೀ ದೇಶ ಮತ್ತು ವಿಶ್ವದಾದ್ಯಂತ ಆಚರಣೆಯನ್ನು ಮಾಡ್ತಕ್ಕಂಥದ್ದು. ದಾಸೋಹ ಮತ್ತು ದಾನ ಎರಡರಲ್ಲಿ ವ್ಯತ್ಯಾಸ ಅದ. ದಾನ ಕೊಡೋನ ಕೈ ಮೇಲೆ ಇರ್ತದ, ತೆಗೆದುಕೊಳ್ಳೋನ ಕೈ ಕೆಳಗಡೆ ಇರ್ತದ. ದಾಸೋಹದ ಕೈ ತೆಗೆದುಕೊಳ್ಳೋನ ಕೈ ಮೇಲೆ ಇರ್ತದ, ಕೊಡೋನ ಕೈ ಕೆಳಗಿರ್ತದ. ಸರ್ಕಾರಗಳು ಯಾವಾಗಲೂ ಹೇಳ್ಕೊಂಡು ಬಂದು ಹಸಿವು ಮುಕ್ತ ಕರ್ನಾಟಕ ಮಾಡ್ತೀವಿ, ಹಸಿವು ಮುಕ್ತ ದೇಶ ಮಾಡ್ತೀವಿ ಅಂತೇಳಿ. ನಿಜವಾಗಿಯೂ ಹಸಿವು ಮುಕ್ತ ಸಮಾಜವನ್ನು ನಿರ್ಮಾಣ ಮಾಡುವಲ್ಲಿ ಹಾನಗಲ್ ಕುಮಾರಸ್ವಾಮಿಗಳವರ ಪಾತ್ರ, ಶಿವಕುಮಾರ ಸ್ವಾಮಿಗಳವರ ಪಾತ್ರ, ಅನೇಕ ಮಠಮಾನ್ಯಗಳ ಪಾತ್ರ ಅತ್ಯಂತ ಹಿರಿದಾಗಿರ್ತಕ್ಕಂಥ ಪಾತ್ರ ಇವತ್ತು ಸಮಾಜದಲ್ಲಿ ನಾವು ಕಾಣ್ತಾ ಇದ್ದೀವಿ. ಅದರಲ್ಲಿಯೂ ಕೂಡ ವಿಶೇಷವಾಗಿ ಹಾನಗಲ್ ಕುಮಾರಸ್ವಾಮಿಗಳ ಬಗ್ಗೆ ಇತಿಹಾಸವನ್ನ ನಾವೆಲ್ಲರೂ ಓದ್ಕೊಂಡಿದ್ದೀವಿ, ತಿಳ್ಕೊಂಡಿದ್ದೀವಿ. ಸಮಾಜಕ್ಕೆ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆ ಏನು ಅಂತನ್ನೋದ್ರ ಬಗ್ಗೆ. ಅದರ ಜೊತೆಗೆ ತ್ರಿವಿಧ ದಾಸೋಹ ಅಂತೀವಿ ನಾವು ಶಿವಕುಮಾರ ಮಹಾಸ್ವಾಮಿಗಳವರಿಗೆ.
ಇವತ್ತು ಅನ್ನ ದಾಸೋಹ ಇರ್ಬೋದು, ಅಕ್ಷರ ದಾಸೋಹ ಇರ್ಬೋದು, ಧರ್ಮ ದಾಸೋಹ ಇರ್ಬೋದು. ಈ ರೀತಿ ಇಡೀ ನಾಡಿನಾದ್ಯಂತ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ದಾಸೋಹವನ್ನು ಕೊಟ್ಟು ಸಮಾಜಕ್ಕೆ ತಮ್ಮದೇ ಆದಂಥ ಸೇವೆಯನ್ನು ಸಲ್ಲಿಸಿ ಇಡೀ ಜೀವನವನ್ನು ಏನು 12ನೇ ಶತಮಾನದಲ್ಲಿ ಬಸವಣ್ಣವರು ಕಾಯಕವೇ ಕೈಲಾಸ ಅಂತ ಹೇಳಿದರು, ಆ ಕಾಯಕ ಮಾಡ್ತಕ್ಕಂಥ ನಿಟ್ಟಿನೊಳಗ ಅವರ ಇಡೀ ಜೀವನವನ್ನು ಸಮಾಜಕ್ಕೋಸ್ಕರ ಮುಡುಪಾಗಿಟ್ಟು ಜೀವನವನ್ನು ಸವಿಸಿ ಹೋಗಿರ್ತಕ್ಕಂಥ ಮಹನೀಯರು. ಅದರ ಜೊತೆಗೆ ಚನ್ನಣ್ಣ ದೇಸಾಯಿ ಅವರು, ಹಿರಿಯರಾಗಿರ್ತಕ್ಕಂಥ ಚನ್ನಣ್ಣ ದೇಸಾಯಿ ಅವರು ಲಿಂಗೈಕ್ಯಾಗಿ 6 ವರ್ಷ ಆಯ್ತು. ಅವರು ಕೂಡ ಒಂದು ಆಧ್ಯಾತ್ಮಿಕ ಪರಂಪರೆಯಲ್ಲೇ ಬೆಳ್ಕೊಂಡು ಬಂದಿರತಕ್ಕಂಥ ಮಹನೀಯರು. ಯಾವತ್ತೂ ಕೂಡ ಸಮಾಜಕ್ಕೆ ಒಳಿತನ ಬಯಸ್ತಕ್ಕಂಥದ್ದು. ಒಂದು ಶರಣರ ಜೀವನ ಹೇಗಿರ್ತದಂತ ಕೇಳಿದ್ರೆ ಒಳ್ಳೆ ಮಾತುಗಳನ್ನಾಡೋದು, ಒಳ್ಳೆ ಕೆಲಸಗಳನ್ನ ಮಾಡೋದು, ಒಳ್ಳೆ ರೀತಿಯಿಂದ ಬದುಕನ್ನ ಸವಿಸಿ ಹೋಗಿಬಿಟ್ರೆ ಅದು ಶರಣರ ಬದುಕನೆ. ಆ ರೀತಿ ಶರಣರ ತತ್ವದಡಿ ಒಳಗಿನ ತಮ್ಮ ಜೀವನವನ್ನು ಸಾಕಿ ಹೋಗಿರ್ತಕ್ಕಂಥವ್ರು ಚನ್ನಣ್ಣ ದೇಸಾಯಿ ಕಾಕಾರವರು. ಬಂಧುಗಳೇ, ಇವತ್ತು ನಾವಿಡೀ ಸಮಾಜದಲ್ಲಿ ನಮ್ಮ ಸನಾತನ ಪರಂಪರೆ ಒಳಗ ಮಠಮಾನ್ಯಗಳು ಕೊಟ್ಟಿರ್ತಕ್ಕಂಥ ಕೊಡುಗೆ, ಅದರ ಪಾತ್ರಗಳ ಬಗ್ಗೆ ನಾವು ನೋಡ್ತಾ ಇದ್ದೀವಿ. ಇವತ್ತಿನ ಈ ಸಂದರ್ಭದಲ್ಲಿಯೂ ಕೂಡ ಹಿಂದೆ 30 ವರ್ಷದ ಹಿಂದೆ ಇಷ್ಟು ಆರ್ಥಿಕವಾಗಿ ಸುವ್ಯವಸ್ಥೆ ಒಳಗೆ ಸಮಾಜ ಇರಲಿಲ್ಲ. ಅವತ್ತು ವಿಶೇಷವಾಗಿ ಕರ್ನಾಟಕದಲ್ಲಿ ಮಠಮಾನ್ಯಗಳು ಬಡತನದ ಸ್ಥಿತಿಯಲ್ಲಿ ವಿದ್ಯಾವಂತರು ಆಗಲಿಕ್ಕೆ ಅನೇಕ ಸಮಸ್ಯೆಗಳಿದ್ದಂತಹ ಸಂದರ್ಭದಲ್ಲಿ ಮಠಗಳು ಕೈ ಮಾಡಿ ಕರ್ಕೊಂಡು ಇವತ್ತು ಇಡೀ ಬಡವರ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ಮಾಡಿಸಿ ಅವರಿಗೆ ವಿದ್ಯೆ ಕೊಡೋದ್ರ ಜೊತೆಗೆ ದಾಸೋಹವನ್ನ, ಅವರಿಗೆ ಪ್ರಸಾದವನ್ನ ಕೊಟ್ಟು ಅವ್ರಿಗೆ ಉತ್ತಮ ವ್ಯಕ್ತಿಗಳಾಗಿ ಸಂಸ್ಕಾರವನ್ನ ಕೊಟ್ಟು ಬೆಳೆಸಿರ್ತಕ್ಕಂಥದ್ದು ನಾವು ಎಲ್ಲರೂ ನೋಡ್ಕೊಂಡು ಬಂದಿದ್ದೇವೆ. ಹೀಗಾಗಿ ಇವತ್ತು ನನ್ನ ಸ್ನೇಹಿತರು ಪ್ರಭುಗುಣ ದೇಸಾಯಿ ಅವರು, ಅವ್ರ ಮನೆಯಲ್ಲಿ ಒಂದು ಸಂಸ್ಕಾರ, ತಂದೆ ಮತ್ತು ತಾಯಿಯವರು, ಆ ತಂದೆ ತಾಯಿಯವರ ಒಂದು ಕುಟುಂಬದಲ್ಲಿ ಜನಿಸಿ ಒಳ್ಳೆ ಒಬ್ಬ ಸಂಸ್ಕಾರದ ವ್ಯಕ್ತಿಯಾಗಿ ಬೆಳೆದು ಇವತ್ತು ಅನೇಕ ಸಾಮಾಜಿಕ ಕಾರ್ಯಗಳನ್ನ ಮಾಡ್ತಾ, ಅದರಲ್ಲಿ ಕೂಡ ವಿಶೇಷವಾಗಿ ಇವತ್ತು ಅವರು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳಿದರು, ಪ್ರತಿ ವರ್ಷ ಅನ್ನ ಪ್ರಸಾದ ಮಾಡ್ತಕ್ಕಂಥದ್ದು. ಅದರ ಜೊತೆಗೆ ನಾನು ಯಾರು ಬಡ ವಿದ್ಯಾರ್ಥಿಗಳು SSLC ಮತ್ತು PUC ನಂತರ ಓದ್ಕೊಂಡು ಬಂದಿದಾರ, ಅವ್ರಿಗೆ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಅವರಿಗೆ ಸಹಾಯಕನ ನಿಲ್ತೀನಿ ಅನ್ನುವಂತ ಮಾತನ್ನ ಅವ್ರು ಹೇಳಿದಾರ. ಇನ್ನೂ ಅನೇಕ ಕಾರ್ಯಗಳು ಅವರು ಮಾಡ್ತಾನೆ ಇರ್ತಾರ. ನಿಮಗೆ ಸ್ನೇಹಿತರ ಬಳಗ ಗೊತ್ತದ, ಅವ್ರು ಎಂದೂ ಹೇಳ್ಕೊಳಂಗಿಲ್ಲ. ಬಹಳಷ್ಟು ಯಾರು ಅವ್ರ ಮುಂದೆ ಬಂದು ನಿಲ್ತಾರ, ತನ್ನ ಹತ್ರ ಹಿಂದೆ ಏನದ ಅನ್ನೋದು ಯಾವುದೂ ನೋಡಂಗಿಲ್ಲ. ಇದ್ದದ್ದನ್ನು ಕೊಟ್ಟು ಕಳಿಸ್ತಕ್ಕಂಥ ಹೃದಯವಂತಿಕೆ ಅದು ಪ್ರಭು ದೇಸಾಯಿ ಅವರ ಬಳಿ ಆದ. ಅಂತ ಒಂದು ಪ್ರಭು ದೇಸಾಯಿ ಅವರ ಒಂದು ವ್ಯಕ್ತಿತ್ವ ನಮ್ಮೆಲ್ಲರಿಗೂ ಚಿರಪರಿಚಿತವಾಗಿರ್ತಕ್ಕಂಥದ್ದು ನಮಗೆಲ್ಲರಿಗೂ ಗೊತ್ತದ. ಹೀಗಾಗಿ ಇವತ್ತು ವಿಶ್ವ ದಾಸೋಹ ದಿನಾಚರಣೆಯನ್ನ ಅನ್ನ ಪ್ರಸಾದರ ಜೊತೆಗೆ ಅನ್ನ ಆಹಾರವೂ ಆಗ್ತದ, ಅನ್ನ ಕೂಳು ಆಗ್ತದ, ಅನ್ನ ಪ್ರಸಾದವೂ ಆಗ್ತದ. ಆಹಾರ ಮನೆಯೊಳಗೆ ನಾವು ಆಹಾರ ತಗೊಳ್ತೀವಿ, ಹಂಗಿಲ್ಲದೆ ಕೊಡ್ತಕ್ಕಂಥದ್ದು ಕುಂತು ತಿನ್ನಂತ ಒಂದು ಅದು ಕೂಳಾಗ್ತದೆ. ಪ್ರಸಾದ ಇವತ್ತು ದೇವಸ್ಥಾನಕ್ಕೆ ಹೋಗುವ ಹೊತ್ನ್ಯಾಗ, ಪೂಜ್ಯರ ಬಳಿ ಹೋಗುವ ಹೊತ್ನ್ಯಾಗ ನಾವು ಹಣ್ಣುಗಳನ್ನ ತೆಗೆದುಕೊಂಡು ಹೋಗ್ತೀವಿ. ಹಣ್ಣುಗಳ ಕೊಟ್ಟು ವಾಪಸ್ ತೆಗೆದುಕೊಳ್ಳಾಗ ಅದು ಪ್ರಸಾದ ಆಗ್ತದೆ. ಅದೇ ಹಣ್ಣು ಅದನ್ನು ನೋಡುವ ದೃಷ್ಟಿ ಬದಲಾಗ್ತದೆ. ಹೀಗಾಗಿ ಅಂತ ಒಂದು ಒಳ್ಳೆಯ ಕಾರ್ಯ ಇವತ್ತು ಪ್ರಭು ದೇಸಾಯಿ ಅವರು ಏರ್ಪಾಡು ಮಾಡಿ ಇವತ್ತು ಪ್ರಸಾದ ವ್ಯವಸ್ಥೆ ಇಡೀ ದಿವಸ ಒಂದು ದಾಸೋಹ ದಿನಾಚರಣೆಯನ್ನ ಅರ್ಥಪೂರ್ಣ ಕಾರ್ಯಕ್ರಮವನ್ನು ಇವತ್ತು ಮಾಡಿದಕ್ಕಾಗಿ ಮತ್ತೊಮ್ಮೆ ಅವರಿಗೆ ಒಳ್ಳೆಯದಾಗಲಿ. ಅವರಿಗೆ ಭಗವಂತ ಆಯುಷ್ಯ, ಆರೋಗ್ಯ, ಸಾಮಾಜಿಕ ರಾಜಕೀಯ ಕ್ಷೇತ್ರದಲ್ಲಿ ಇನ್ನೂ ಉತ್ತಮ ಕೆಲಸ ಮಾಡ್ತಕ್ಕಂಥ ಒಂದು ಶಕ್ತಿ
ಅಥವಾ ಪೂಜ್ಯರ ಆಶೀರ್ವಾದ, ಭಗವಂತನ ಆಶೀರ್ವಾದ ಅವರಿಗೆ ಕೊಡ್ಲಿ ಅನ್ನುವಂತ ಮಾತನ್ನ ಹೇಳಿ ಇಲ್ಲಿ ಸಿದ್ದಣ್ಣ ಚೆನ್ನಣ್ಣ ದೇಸಾಯಿಯವರ ಪುಣ್ಯ ಸ್ಮರಣೆಯೊಂದಿಗೆ ಇಷ್ಟು ದಿವ್ಯ ಆತ್ಮಗಳ ಪುಣ್ಯ ಸ್ಮರಣೆ ಮಾಡಿ ಮುದ್ದೇಬೇಳದ ಸಮಸ್ತ ಜನತೆಯ ಒಂದು ಎಲ್ಲರಿಗೂ ಆನಂದ ಪುಣ್ಯದ ಫಲವನ್ನು ಕೊಟ್ಟಂಥವರು ಪ್ರಭುಗೌಡ ದೇಸಾಯಿಯವರು. ನಮ್ಮೂರು ಎಂದು ಒಂದು ಕೈಲಾಸವಾಗಿದೆ. ಇಷ್ಟೊಂದು ಪೂಜ್ಯರು ಬಂದು ಇಲ್ಲಿ ಕುಳಿತು ಈ ಕಾರ್ಯಕ್ರಮದಲ್ಲಿ ನಮ್ಮನ್ನು ಆಶೀರ್ವಾದ ಮಾಡ್ತಾ ಇದ್ದೀರಿ. ನಮ್ಮ ದಾಸೋಹಕ್ಕೆ ಅಣಿಯಾಗ್ತಾ ಇದ್ದೀವಿ, ಹೊಟ್ಟೆ ತುಂಬಿಸ್ತಾ ಇದ್ದೀರಿ. ಇದಕ್ಕೆಲ್ಲ ಕಾರಣೀಭೂತರು ನಮಗೆ ಮಾರ್ಗದರ್ಶನ ಮಾಡುವಂಥವರು ಕುಂಟೂರಿ ಚನ್ನವೀರ ಶಿವಾಚಾರ್ಯ ಮಹಾರಾಜರು. ಇವತ್ತು ಬೆಳಗ್ಗೆ 8 ಗಂಟೆಗೆ ಬಂದು ಎಲ್ಲ ಪೂಜ್ಯದ ನೇತೃತ್ವವನ್ನು ನಿರ್ವಹಿಸಿ ತಾವೇ ಸ್ವತಃ ನಿಂತು ಹೀಗೆ ಪೂಜೆ ಮಾಡ್ರಿ, ಹೀಗೆ ಪೂಜೆ ಮಾಡ್ರಿ, ಹೀಗೆ ಪೂಜೆ ಮಾಡ್ರಿ ಅಂತ ಎಲ್ಲರಿಗೂ ಹೇಳ್ತಾ ಪೂಜೆ ಮಾಡಿಸಿ ನಮ್ಮನ್ನೆಲ್ಲ ಆನಂದಿಸಿದ್ದೀರಿ ಗುರುಗಳೇ. ಚೆನ್ನಣ್ಣ ದೇಸಾಯಿಯವರ ಆತ್ಮ ದಿವ್ಯ ಆತ್ಮ. ಎಲ್ಲರಿಗೂ ಹಾನಗಲ್ ಕುಮಾರಸ್ವಾಮಿಗಳ ಆತ್ಮದ ಬಗ್ಗೆ, ಶಿವಯೋಗಿ ಕುಮಾರಸ್ವಾಮಿಗಳ ಆತ್ಮದ ಬಗ್ಗೆ, ಸಿದ್ದೇಶ್ವರ ಸ್ವಾಮಿಗಳ ಆತ್ಮದ ಬಗ್ಗೆ ಎಲ್ಲರಿಗೂ ಗೊತ್ತು. ಆದರೆ ಚೆನ್ನಣ್ಣ ದೇಸಾಯಿಯವರ ಆತ್ಮ, ಅವರ ನಡೆನುಡಿ, ಅವರ ಹೇಗಿತ್ತು ಅನ್ನೋದು ಅವರ ಒಡನಾಡಿಗಳಾದ ನಮಗೆ ಮಾತ್ರ ಗೊತ್ತಿದೆ. ಇವೆಲ್ಲ 3 ಆತ್ಮಗಳಿಗಿಂತ ಅವರ ಆತ್ಮವೇನು ಕಡಿಮೆ ಇಲ್ಲ. ಪೂಜ್ಯರ ಅವಗಾನೆ ನಾನು ತರ್ತಾ ಇರೋರು ಅಷ್ಟೊಂದು ನಿರಂತರ ವ್ಯಕ್ತಿತ್ವ, ತನ್ನದೇ ಆದ ನಡೆ, ತನ್ನದೇ ಆದ ನುಡಿ, ತನ್ನದೇ ಆದ ಬದುಕು. ಅಂತ ಬದುಕನ್ನು ಬದುಕಿದವರು ಚೆನ್ನಣ್ಣ ದೇಸಾಯಿಯವರು. ಅಂತ ಬದುಕಿನ ಪ್ರತೀಕವಾಗಿಯೇ ಪ್ರಭುಗೌಡ ದೇಸಾಯಿ ಅಂತ ಮಕ್ಕಳು ಅವರಿಗೆ ಹುಟ್ಟಿದ್ದಾರೆ. ಪೂಜ್ಯರೇ, ಯಾವುದೇ ಒಬ್ಬ ಮನುಷ್ಯ ಒಳ್ಳೆಯವನಾಗಬೇಕಾದ್ರೆ ದೇವರ ಪುಣ್ಯ ಅನ್ನುವುದಿಲ್ಲ, ಹಿರಿಯರ ಪುಣ್ಯ ಅನ್ನುತ್ತಾರೆ. ಆ ರೀತಿ ಪ್ರಭುಗೌಡ ದೇಸಾಯಿಯವರಿಗೆ ಚೆನ್ನಣ್ಣ ದೇಸಾಯಿಯವರ ತಾಯಿ ಲಕ್ಷ್ಮೀಬಾಯಿ ತಾಯಿಯವರ ದಿವ್ಯ ಆಶೀರ್ವಾದ ಸದಾ ಅವರ ಮೇಲಿದೆ. ಇಂಥ ಒಂದು ಕಾರ್ಯಕ್ರಮವನ್ನು ಉಣಬಡಿಸಿ ಈ ಕಾರ್ಯಕ್ರಮದಲ್ಲಿ ತಮ್ಮೆಲ್ಲ ದರ್ಶನ ಮಾಡಿಸಿದ್ದಾರೆ. ಈ ಹೊಸ ವರ್ಷದ ದಿನದಲ್ಲಿ ಮುದ್ದೇಬೇಳದ ಸಮಸ್ತ ಜನತೆಗೆ ಈ ಪುಣ್ಯಾವಗಾಹನೆಗಾಗಿ ಪ್ರಭುಗೌಡ ದೇಸಾಯಿಯವರಿಗೆ ನಾನು ವಂದಿಸ್ತಾ ಇದ್ದೇನೆ. ಅವರಿಗೆ ಜಾತಿ ಧರ್ಮವಿಲ್ಲ ಸರ್, ಪ್ರತಿಯೊಬ್ಬ ಜಾತಿಯವರು ಇದರಲ್ಲಿ ಭಾಗವಹಿಸಿದ್ದೇವೆ. ಜಾತ್ಯತೀತ ಮನುಷ್ಯ, ಪ್ರೇಮಯುಕ್ತ ಮನುಷ್ಯ. ಈಗ ವೈಯಕ್ತಿಕವಾಗಿ ಅವರ ಬಗ್ಗೆ ನಾವು ಹೇಳ್ತಾ ಇದ್ರೆ ಬಹಳ ಅನಿಸ್ಬೋದು. ಅವರು ಎಲ್ಲರನ್ನು ಕರೆದು ಅಭಿಮಾನ ಪಡುವಂಥವ್ರು, ಎಲ್ಲರ ಒಂದು ಮೆಚ್ಚುಗೆ ಬೆನ್ನು ತಟ್ಟಂಥವ್ರು, ಸರ್ವ ಜಾತಿಯವರಿಗೆ ಸನ್ಮಾನ ಮಾಡಿ ಗೌರವ ಕೊಟ್ಟು ಕಳಿಸುವಂಥವ್ರು. ಅಂತ ವ್ಯಕ್ತಿತ್ವದ ವ್ಯಕ್ತಿ ನಮ್ಮೂರಲ್ಲಿ ಇದ್ದದಕ್ಕೆ ನಮಗೆ ಅಭಿಮಾನವಿದೆ. ತಾವು ಇಂದಿನ ಶುಭದಿನದ ಅವರಿಗೆ ಆಶೀರ್ವಾದ ಮಾಡಬೇಕು. ಅವರಿಗೆ ಏಳಿಗೆಗಾಗಿ ತಮ್ಮ ಆಶೀರ್ವಾದ ಸದಾ ಇರಲೆಂದು ತಮ್ಮಲ್ಲಿ ಪ್ರಾರ್ಥಿಸುತ್ತಾ ಇದ್ದೇನೆ. ಈ ಒಂದು ಸಂದರ್ಭದಲ್ಲಿ ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್.